6ನೇ ತಾರೀಕು ಬಂದರೆ ಒಂದು ತಿಂಗಳು ನಮ್ಮ ಮರಿಗಳು ನೋಡಿಯೋಕ್ಕೆ 2 ವಾತ್ ಮರಿ ನೋಡಿ, ಎಷ್ಟು ಉದ್ದ ಹೆಂಗಲ್ಲ ಹಂಗೆ ಇದೆ ನೋಡ್ರಿ ಮರಿಗಳು. ಯಾವ ಥರ ಮರಿ ಹಾಕದೆ ಆಡಿ ಹಬ್ಬಿಟ್ಟು ಮರಿಗಳು ನೋಡ್ರಿ ಯಾವ ಥರ ಸೈಜ್ ಹೆಂಗೆ ಬಂದಿವೆ ನೋಡ್ರಿ. ಲಂಚ್ ಎಷ್ಟು ಉದ್ದ ಮರಿ ಇದು ಮೊದಲೇ ಹುಟ್ಟಿದ ಮರಿ ಇದು. ಹಾಕಿ ನೋಡ್ರಿ, ಹಾಕಿ ಬಂದ್ಬಿಡ್ತೀನಿ ನೋಡ್ರಿ. 2 ಮೀಟ್ರು ಧ್ರುವದು ಅವೆಲ್ಲ ಕುಡಿಸ್ದೆ. ಇವತ್ತು ನಮ್ಮ ತೋಟದಲ್ಲಿ ಒಂದು ಬಾಳೆಗೊನೆ ಬಂದಿದೆ, ಕಡ್ಕೊಂಡು ಹೋಗೋಣ ಬರ್ರಿ, ಒಯ್ತಾ ಇದ್ದೀನಿ, ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲೇ ಅದೇ, ನಾನು ತೋರಿಸ್ತೀನಿ ಬನ್ನಿ ಯಾವ ಥರ ಅದೇ ಅಂತ. ನಮ್ಮ ಜನಗಳು ಎಲೆ ಕೂದ್ಬಿಟ್ರೆ ಗೊನೆ ಬರಲ್ಲ ಅಂತಾರೆ ನೋಡಿ. ಎಲೆನೇ ಕೂದ್ಬಿಟ್ಟೆ ನಾನೆಲ್ಲ ಆಡ್ಮರಿಗೆ ಅಂದ್ಬಿಟ್ಟು ಮರ ಕೊಟ್ಟಿದ್ದ ಈ ಥರ ಬುಡ ನೋಡ್ರಿ ತೆವ್ರಿ ಮೇಲೆ ಅದು ನೀರೇ ಇಲ್ಲ, ಒಣಿಕೊಂಡೇ ಬಂದಿದ್ದು. ಎಂತೆ ಗೊನೆ ಅದು ಲೆಕ್ಕ ನೋಡ್ರಿ. ಅದು ಇಲ್ಲಿರಲಿ ನೋಡ್ರಿ ಯಾವ ಥರ ಅದೇ ಗೊನೆ ಅಂತ. ಅದು ಬಲ್ತು ಮಡಗದೆ ಎಲೆ ಎಲ್ಲ ಕೂದ್ಬಿಟ್ಟು. ಯಾಕೆ ಅಂದರೆ ಎಲೆ ಕೂದೆ ಅಂದರೆ ಎಲೆ ಇದೆ ತೂಗಕ್ಕೆಲ್ಲ ಮುರ್ಕೊಂಬೈತು ಅಂದ್ಬಿಟ್ಟು ಎಲೆ ಎಲ್ಲ ಕೂದ್ಬಿಟ್ಟೆ ಹಂಗೆ ಬಲ್ತ್ಕೋತು. ಗೊನೆ ಯಾವ ಗೊನೆ ಬಿಟ್ಟದು ಲೆಕ್ಕ ಕೊಡ್ರಿ, ನೀರೇ ಇಲ್ಲ, ತೆವ್ರಿ ಮೇಲೆ ಬಿಟ್ಟದೆ, ಬೇಸಿಗೆಯಿಂದ ಹಂಗೆ ಇತ್ತು. ಈ ಥರ ಅದು ನೋಡ್ರಿ ಗೊನೆ ಯಾವ ಥರ ಅದೇ ಅಂತ. ಈಗ ಕಡ್ಕೊಳಂ ಬರ್ರಿ ಇವಾಗ. ಇದನ್ನ ಐಡಿಯಾ ಮಾಡಿ ಕಡಿಬೇಕು, ಯಾಕಂದ್ರೆ ಮೇಲದೆ ಮುರ್ಕೊಂಬಿದ್ರೆ ಗಾಯ ಆಗೋಯ್ತಿದೆ. ನೋಡಿ ಯಾವ ಥರ ಅದೇ ಅಂತ. ಬಲ್ತೋಗದೆ, ಬಲ್ತೋಗೆಲ್ಲ ಬಾಯಿ ಬಿಟ್ಬಿಡದೆ. ಒಳ್ಳೆ ಗೊನೆ. ಹೆಂಗದ್ ಲೆಕ್ಕ ಕೊಡ್ರಿ ಗೊನೆ. ಏಲಕ್ಕಿ ಬಾಳೆ ನೋಡ್ರಿ, ಎಲ್ಲ ಕೂದ್ಬಿಟ್ಟಿದ್ದೀವಿ ಗರಿಗಳ, ಆದ್ರೆ ಎಂತ ಗೊನೆ ಬಿಟ್ಟದೆ. 10 kg ಬರ್ತದೆ.